ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿ ಬಂದು ಶಕ್ತಿಯ ಆಕರಗಳು. ಈ ಒಂದು ಟಾಪಿಕ್ ಬಗ್ಗೆ ಈ ಒಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವಿವಾಗ ಅಭ್ಯಾಸ ಮಾಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋ ನೋಡುವಂತಹ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನು ಹೆಚ್ಚಿನ ವಿಡಿಯೋಸ್ ಅನ್ನ ಮಾಡಲಿಕ್ಕೆ ಒಂದು ಉತ್ಸಾಹ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಮೊದಲನೇದಾಗಿ ಕೆಳಗಿನ ಪ್ರತಿ ಪ್ರಶ್ನೆಗೆ ನೀಡಿದ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿರಿ. ಮೊದಲನೇ ಪ್ರಶ್ನೆ, ಶಕ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ? ಯಾವ ಹೇಳಿಕೆ ತಪ್ಪಾಗಿದೆ? ಪುನರ್ಬಳಕೆ ಮಾಡಬಹುದು, ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯ, ಭೌತ ಕ್ರಿಯೆಗಳ ಮೂಲಾಧಾರ, ಶಕ್ತಿಯನ್ನು ನಾಶಪಡಿಸಬಹುದು ಅಂತ ಇದೆ. ಇದ್ರೊಳಗಡೆ ತಪ್ಪಾಗಿರುವಂತಹ ಹೇಳಿಕೆ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಶಕ್ತಿಯನ್ನ ನಾಶಪಡಿಸಬಹುದು. ನೋಡಿ, ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ಅಂಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಇದೆ, ಒಂದು ವಾಕ್ಯನೇ ಇದೆ. ಓಕೆ, ನಾವು ಅದನ್ನ ಸೃಷ್ಟಿಸೋಕ್ಕೂ ಆಗಲ್ಲ, ನಾಶಪಡಿಸೋಕ್ಕೂ ಆಗಲ್ಲ ಅಂತ. ಸೊ ಇಲ್ಲಿ ನಾಶಪಡಿಸಬಹುದು ಅಂತ ಏನಿದೆಯಲ್ಲ, ದಿಸ್ ಇಸ್ ದ ರಾಂಗ್ ಆನ್ಸರ್. ಉತ್ತಮ ಇಂಧನ ಲಕ್ಷಣಗಳು ಅಂತ ಹೇಳಿದ್ರೆ ಹೆಚ್ಚು ಶಾಖ ನೀಡಬೇಕು, ಮಾಲಿನ್ಯ ಉಂಟು ಮಾಡಬಾರ್ದು, ಸಾಗಿಸಲು ಸುಲಭವಾಗಿರ್ಬೇಕು, ಹೆಚ್ಚು ದುಬಾರಿ ಇರಬೇಕು ಅಂತ ಇದೆ. ಹಾಗಾದ್ರೆ ಉತ್ತಮ ಲಕ್ಷಣಗಳು ಅಂತ ಹೇಳಿದ್ರೆ ನೋಡಿ, ಹೆಚ್ಚು ದುಬಾರಿ ಇರಬೇಕು, ನೋ, ದುಬಾರಿ ಇರಬೇಕು ಅಂತ ಇದೆಯಲ್ಲ, ದಿಸ್ ಇಸ್ ರಾಂಗ್, ಹೌದಲ್ವಾ? ಉತ್ತಮ ಇಂಧನ ಲಕ್ಷಣಗಳು, ಆಮೇಲೆ ಹೆಚ್ಚು ಶಾಖವನ್ನ ನೀಡಬೇಕು. ಓಕೆ, ಉತ್ತಮ ಇಂಧನದ ಲಕ್ಷಣ ಹೆಚ್ಚು ಶಾಖ ನೀಡಬೇಕು, ಸಾಗಿಸಲು ಸುಲಭವಾಗಿರ್ಬೇಕು, ಮಾಲಿನ್ಯವನ್ನ ಉಂಟು ಮಾಡಬಾರದು. ಓಕೆ, ಹೌದು, ಇದು ಮಾಲಿನ್ಯವನ್ನ, ಆದ್ರೆ ಬಹುತೇಕ ಎಲ್ಲಾ ಒಂದು ಇಂಧನಗಳು ಮಾಲಿನ್ಯವನ್ನ ಉಂಟು ಮಾಡ್ತವೆ, ಹೌದಲ್ವಾ? ಹೆಚ್ಚು ಶಾಖವನ್ನ ನೀಡಬೇಕು ಅಂತ ಇದೆ, ಹೌದಲ್ವಾ? ಈ ಎಲ್ಲ ಇದು ನೋಡಿ, ಈಗ ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ನೀಡಬೇಕು. ಉತ್ತಮ ಇಂಧನ ಲಕ್ಷಣಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿ, ಹೆಚ್ಚು ಶಾಖ ನೀಡಬೇಕು, ಮಾಲಿನ್ಯ ಉಂಟು ಮಾಡಬಾರದು, ಸಾಗಿಸಲು ಸುಲಭವಾಗಿರ್ಬೇಕು, ಹೆಚ್ಚು ದುಬಾರಿ ಇರಬೇಕು ಅಂತ ಇದೆ. ಇದ್ರೊಳಗಡೆ ಸರಿಯಾದ ಉತ್ತರ ಯಾವುದು ಅಂತ ನೀವು ಕಮೆಂಟ್ ನಲ್ಲಿ ತಿಳಿಸಿ. ಹಸಿರು ಮನೆ ಪರಿಣಾಮಕ್ಕೆ ಈ ಅನಿಲ ಪ್ರಮುಖ ಕಾರಣವಾಗಿದೆ. ಯಾವ ಅನಿಲ ಪ್ರಮುಖ ಕಾರಣವಾಗಿದೆ? ನೋಡಿ, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಯಾವುದೂ ಅಲ್ಲ, ಎರಡೂ ಸರಿ, ಎರಡೂ ಕೂಡ ಸರಿಯಾದಂತಹ ಉತ್ತರ. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ಏಕವಾದ ವೈಜ್ಞಾನಿಕ ಸಾಧನ ಯಾವುದು? ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತದ್ದು, ದಟ್ ಇಸ್ ಸೌರಕೋಶ. ಭಾರತದ ಒಟ್ಟು ಶಕ್ತಿಯ ಬೇಡಿಕೆ ಪೂರೈಕೆಯಲ್ಲಿ ಜಲವಿದ್ಯುತ್ ಸ್ಥಾವರಗಳ ಶೇಕಡ ಪಾಲು ಎಷ್ಟಿದೆ ಅನ್ನೋದಾದ್ರೆ 25% ಅಷ್ಟು ಭಾರತದ ಒಟ್ಟು ಶಕ್ತಿಯ ಬೇಡಿಕೆ ಪೂರೈಸೋದಕ್ಕೆ ಜಲವಿದ್ಯುತ್ ಸ್ಥಾವರಗಳು 25% ಅಷ್ಟು ಕೊಡುಗೆಯನ್ನ ನೀಡ್ತವೆ. ಓಕೆ, ಇನ್ನು 6ನೇ ಪ್ರಶ್ನೆ, ಗೋಬರ್ ಅನಿಲದ ಪ್ರಮುಖ ಘಟಕ ಯಾವುದು? ನೋಡಿ, ಗೋಬರ್ ಗ್ಯಾಸ್ ಅಂತ ಏನ್ ಹೇಳ್ತೀವಿ ಅದರ ಪ್ರಮುಖ ಘಟಕ ಯಾವುದು? ಬ್ಯೂಟೇನ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲವೂ ಅಂತ ಇದೆ. ಉತ್ತರ ಬಂದು ಮೀಥೇನ್. ಇನ್ನು ಜೈವಿಕ ಅನಿಲ ಸ್ಥಾವರದ ಬಗ್ಗಡದಿಂದ ಹೊರತೆಗೆದ ತ್ಯಾಜ್ಯದಲ್ಲಿ ಈ ಅಂಶಗಳು ಇರ್ತವೆ. ಯಾವುದು? ರಂಜಕ ಪೊಟ್ಯಾಷಿಯಂ, ರಂಜಕ ನೈಟ್ರೋಜನ್, ಗಂಧಕ ಅಮೋನಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂತ ಇದೆ. ಏನಿರುತ್ತೆ ನೋಡಿ, ಜೈವಿಕ ಅನಿಲ ಸ್ಥಾವರದ ಬಗ್ಗಡದಿಂದ ಹೊರತೆಗೆದಂತಹ ತ್ಯಾಜ್ಯದಲ್ಲಿ ಯಾವಾಗ್ಲೂ ರಂಜಕ ಮತ್ತು ನೈಟ್ರೋಜನ್ ಇರುತ್ತೆ. ಓಕೆ, ಗಾಳಿಯಿಂದ ಪವನ ಶಕ್ತಿಯನ್ನು ಉತ್ಪಾದಿಸಬೇಕಾದ್ರೆ ಗಾಳಿಯ ಜವ ಇಷ್ಟಿರಬೇಕು. ಗಾಳಿಯಿಂದ ಪವನ ಶಕ್ತಿಯನ್ನ ಉತ್ಪಾದಿಸಬೇಕು ಅಂತ ಹೇಳಿದ್ರೆ ಗಾಳಿಯ ಒಂದು ಜವ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ದಟ್ ಇಸ್ 15 ಕಿಲೋಮೀಟರ್ ಪರ್ ಅವರ್ ಇರಬೇಕು. ಓಕೆ, ನೋಡಿ, ಗಾಳಿಯಿಂದ ನಾವು ಒಂದು ಪವನ ಶಕ್ತಿಯನ್ನ ನಾವು ಉತ್ಪಾದಿಸ್ತೀವಿ ಅಂತ ಹೇಳಿದ್ರೆ ಗಾಳಿಯ ಜವ ಎಷ್ಟಿರ್ಬೇಕು? 15 ಕಿಲೋಮೀಟರ್ ಅಷ್ಟು ಇರಬೇಕು ಒಂದು ಪ್ರತಿ ಗಂಟೆಗೆ. ಓಕೆ, ಕಿಲೋಮೀಟರ್, 15 ಕಿಲೋಮೀಟರ್ ಅಷ್ಟು ಇರ್ಬೇಕು. ಓಕೆ, 15 ಕಿಲೋಮೀಟರ್ ಪರ್ ಅವರ್. ಇನ್ನು ಒಂದು ಮಾದರಿ ಸೌರಕೋಶವು ಉತ್ಪತ್ತಿ ಮಾಡುವ ಶಕ್ತಿಯ ಪ್ರಮಾಣ ಎಷ್ಟು? ನೋಡಿ, ಒಂದು ಮಾದರಿ ಸೌರಕೋಶ ಉತ್ಪತ್ತಿ ಮಾಡುವ ಶಕ್ತಿಯ ಪ್ರಮಾಣ ಎಷ್ಟು? ಒಂದು ಮಾದರಿ ಸೌರಕೋಶವು ಉತ್ಪತ್ತಿ ಮಾಡುವಂತಹ ಶಕ್ತಿಯ ಪ್ರಮಾಣ ಎಷ್ಟು? ದಟ್ ಈಸ್ 0.1 to 1 ವೋಲ್ಟ್.
ಮತ್ತೆ 7 ವ್ಯಾಟ್ ಇಷ್ಟು ಇರಬೇಕು. ಓಕೆ, ಅಂದ್ರೆ 0.5 ರಿಂದ 1 ವೋಲ್ಟ್ ಅಷ್ಟು ಮತ್ತು 7 ವ್ಯಾಟ್ ಅಷ್ಟು ಇರಬೇಕು. ನ್ಯೂಕ್ಲಿಯರ್ ಶಕ್ತಿಯ ಅನಾನುಕೂಲಗಳು ಅಂದ್ರೆ ಯಾವುದು? ನ್ಯೂಕ್ಲಿಯರ್ ಶಕ್ತಿಯ ಅನಾನುಕೂಲ ಅಂದ್ರೆ ಯಾವುದು? ನ್ಯೂಕ್ಲಿಯರ್ ಶಕ್ತಿಯ ಅನಾನುಕೂಲ ಅಂದ್ರೆ ಯಾವುದು? ನೋಡಿ, ಪರಿಸರ ಮಾಲಿನ್ಯ, ನಿರ್ವಹಣೆ ದುಬಾರಿ, ಜೀವ ಸಂಕುಲಕ್ಕೆ ಹಾನಿ, ಮತ್ತೆ ಎಲ್ಲವೂ ಅಂತ ಇದೆ. ಉತ್ತರ ಏನು? ನೋಡಿ, ನ್ಯೂಕ್ಲಿಯರ್ ಶಕ್ತಿಯ ಅನಾನುಕೂಲ, ಅನುಕೂಲ ಅಲ್ಲ. ಓಕೆ, ಅನಾನುಕೂಲ. ಹೌದು, ಇದರಿಂದ ಪರಿಸರ ಮಾಲಿನ್ಯ ಆಗುತ್ತೆ, ನಿರ್ವಹಣೆ ಅಂತೂ ಬಲು ದುಬಾರಿ, ಜೀವ ಸಂಕುಲಕ್ಕೆ ಹಾನಿ ಕೂಡ ಹೌದು. ಹಾಗಾಗಿ ಎಲ್ಲವೂ ಅನ್ನುವಂಥದ್ದು ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಓಕೆ, ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.